ಸರ್ ಥ್ಯಾಂಕ್ ಯು. ನಾನು ಭೀಮನಾಯಕ್ ಎಸ್ ಶಿವಮೊಗ್ಗದಿಂದ. ಅಪಾಯಕ್ಕೆ ಆಹ್ವಾನ ನೀಡುತ್ತಿದೆ ಸರ್ಕಾರಿ ಆಂಗ್ಲ ಮಾಧ್ಯಮ ಶಾಲೆ ಅಂತೇಳಿ ರಿಪಬ್ಲಿಕ್ ಕನ್ನಡ ಸುದ್ದಿಯನ್ನ ಬಿತ್ತರಿಸಿತ್ತು. ಸುದ್ದಿ ಬಿತ್ತರಿಸಿ 2 ದಿನಗಳಲ್ಲೇ ಈಗ ಇಂಪ್ಯಾಕ್ಟ್ ಆಗಿರುವಂತದ್ದು ನಿಮಗೆ ತೋರಿಸ್ತಾ ಹೋಗ್ತೇನೆ. ನೋಡಬಹುದು, ಶಿವಮೊಗ್ಗದ ದುರ್ಗಿಗುಡಿ ಶಾಲೆ ಏನು ಅಪಾಯಕ್ಕೆ ಆಹ್ವಾನ ನೀಡುತ್ತಿದೆ. ಸ್ಕೂಲ್ನಲ್ಲಿ ಏನು ಮಳೆ ಬಂದಾಗಲೆಲ್ಲ ಬಿರುಕು ಬಿಟ್ಟು ಸ್ಕೂಲ್ ಒಳಗಡೆ ಮಳೆ ಬರ್ತಾ ಇದೆ. ಜೊತೆಗೆ ಏನು ಚಾವಣಿ ಆಗಿರಬಹುದು, ಪಿಲ್ಲರ್ಗಳು ಸಹ ಬಿರುಕು ಬಿಟ್ಟಿದೆ ಅಂತೇಳಿ ರಿಪಬ್ಲಿಕ್ ಕನ್ನಡ 2 ದಿನಗಳ ಹಿಂದೆ ಸುದ್ದಿಯನ್ನ ಬಿತ್ತರಿಸಿತ್ತು. ಸುದ್ದಿ ಬಿತ್ತರಿಸಿದ ನಂತರದಲ್ಲಿ ಈಗ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡಿರುವಂತದ್ದು. ಸುದ್ದಿ ಬಿತ್ತರಿಸಿದ ನಂತರದಲ್ಲಿ ಇವತ್ತು ದುರ್ಗಿಗುಡಿ ಸರ್ಕಾರಿ ಆಂಗ್ಲ ಮಾಧ್ಯಮ ಶಾಲೆಗೆ ಅಧಿಕಾರಿಗಳು ದೌಡಾಯಿಸಿರುವಂತದ್ದು. ಇಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರಬಹುದು, ಜೊತೆಗೆ ಡಿಡಿಪಿಐ ಕಚೇರಿಯ ಅಧಿಕಾರಿಗಳು ಬಂದು ಭೇಟಿಯನ್ನ ನೀಡೋಗಿದ್ರು. ಅದಾದ ನಂತರದಲ್ಲಿ ಈಗ ಮತ್ತೆ ಅಧಿಕಾರಿಗಳು ಭೇಟಿಯನ್ನ ಕೊಟ್ಟು ಇಂಜಿನಿಯರ್ಗಳ ಜೊತೆಗೆ ಭೇಟಿಯನ್ನ ಕೊಟ್ಟು ಇಲ್ಲಿ ಪರಿಶೀಲನೆಯನ್ನ ನಡೆಸ್ತಿದ್ದಾರೆ. ನಿಮಗೆ ದೃಶ್ಯಾವಳಿಗಳಲ್ಲಿ ಸಹ ಕಾಣಿಸ್ತಾ ಇದೆ. ಅಧಿಕಾರಿಗಳು ಭೇಟಿಯನ್ನ ಕೊಟ್ಟು ಇಲ್ಲಿನ ವಾಸ್ತವತೆ ಏನಿದೆ, ಜೊತೆಗೆ ಎಲ್ಲಿ ಬಿರುಕು ಬಿಟ್ಟಿದೆ, ಅದನ್ನ ಏನ್ ಮಾಡಬಹುದು ಎನ್ನುವುದರ ಕುರಿತಾಗಿ ಚರ್ಚೆಯನ್ನ ನಡೆಸ್ತಿರುವಂತದ್ದು ದೃಶ್ಯಾವಳಿಗಳು ಸಹ ಕಾಣಿಸ್ತಾ ಇದೆ. ಇಲ್ಲಿ ಕ್ಷೇತ್ರ ಶಿಕ್ಷಣ ಇಲಾಖೆ ಅಧಿಕಾರಿಗಳಿದ್ದಾರೆ, ಬಿಒ ಇದ್ದಾರೆ, ಜೊತೆಗೆ ಎಸ್ಡಿಎಂಸಿ ಸದಸ್ಯರು ಇರುವಂತದ್ದು, ಜೊತೆಗೆ ಏನು ಇಂಜಿನಿಯರ್ಗಳು ಸಹ ಇರುವಂತದ್ದು. ಇಲ್ಲಿ ಏನೆಲ್ಲ ಸಮಸ್ಯೆಗಳಿದೆ, ಪರ್ಯಾಯವಾಗಿ ಏನೆಲ್ಲ ಮಾಡಬಹುದು ಎನ್ನುವ ಕುರಿತಾಗಿ ಇಲ್ಲಿ ಸಾಕಷ್ಟು ಏನು ಅಧಿಕಾರಿಗಳು ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ನಡೆಸಿರುವಂತದ್ದು. ಈ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಸುಮಾರು 900ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ಆ ತರಗತಿಗೆ ಬರ್ತಾರೆ. ಜೀವ ಭಯದಲ್ಲೇ ಪಾಠವನ್ನ ಕೇಳುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಏನು ಆ ಗೋಡೆಗಳಿದಾವೆ, ಆ ಗೋಡೆಗಳಲ್ಲಿ ಆ ನೀರು ಬರ್ತಾ ಇತ್ತು, ಜೊತೆಗೆ ಮೇಲ್ಗಡೆ ಚಾವಣಿಯಲ್ಲೂ ಸಹ ನೀರು ಬರ್ತಾ ಇತ್ತು. ಹಾಗಾಗಿ ಒಂದು ಕಡೆ ಜೀವ ಭಯದಲ್ಲೇ ಆ ಶಿಕ್ಷಕರ ಜೊತೆಗೆ ಮಕ್ಕಳು ಪಾಠವನ್ನ ಮಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆದ್ರೆ ಈಗ ಏನು ರಿಪಬ್ಲಿಕ್ ಕನ್ನಡ ಸುದ್ದಿಯನ್ನ ಬಿತ್ತರಿಸಿತೋ ಅದಾದ ನಂತರದಲ್ಲಿ ಎಚ್ಚೆತ್ತುಕೊಂಡಂತ ಶಿಕ್ಷಣ ಇಲಾಖೆ ಈಗ ಭೇಟಿಯನ್ನ ಕೊಟ್ಟು ಶಾಲೆಗೆ ಇಲ್ಲಿನ ವಾಸ್ತವತೆಯನ್ನ ಅರ್ಥಕೊಂಡಿರುವಂತದ್ದು. ನಾವು ಕೂಡಲೇ ಏನು ಇದಕ್ಕೆ ಏನು ಪರ್ಯಾಯ ವ್ಯವಸ್ಥೆಯನ್ನ ಮಾಡಬೇಕು ಎನ್ನುವಂತ ನಿಟ್ಟಿನಲ್ಲಿ ಅವರು ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಗೆ ಅದರಂತೆ ಈಗಾಗಲೇ ಇಂಜಿನಿಯರ್ಗಳು ಸಹ ಭೇಟಿಯನ್ನ ಕೊಟ್ಟು ಇಲ್ಲಿ ಏನೆಲ್ಲ ಮಾಡಬಹುದು ಎನ್ನುವುದರ ಕುರಿತಾಗಿ ಏನು ಪರಿಶೀಲನೆಯನ್ನ ನಡೆಸ್ತಿರುವಂತದ್ದು. ಒಂದು ಕಡೆ ಬಿಒ ಅವರು ಬಂದಿದ್ದಾರೆ, ಜೊತೆಗೆ ಡಿಡಿಪಿಐ ಬಂದಿರುವಂತದ್ದು, ಇಂಜಿನಿಯರ್ಗಳು ಬಂದು ಇಲ್ಲಿ ಏನೆಲ್ಲ ಆಗಿದೆ, ಪರ್ಯಾಯವಾಗಿ ಏನೆಲ್ಲ ಮಾಡಬಹುದು ಎನ್ನುವುದರ ಕುರಿತಾಗಿ ಪರಿಶೀಲನೆಯನ್ನ ನಡೆಸಿರುವಂತದ್ದು. ಹಾಗಾಗಿ ರಿಪಬ್ಲಿಕ್ ಕನ್ನಡಕ್ಕೆ ಏನು ಪೋಷಕರು ಸೇರಿದಂತೆ ಎಸ್ಡಿಎಂಸಿಯ ಸದಸ್ಯರು ಸಹ ಧನ್ಯವಾದವನ್ನ ಅರ್ಪಿಸಿರುವಂತದ್ದು. ಇದಿಷ್ಟು ಇಲ್ಲಿನ ಪ್ರಮುಖ ಸುದ್ದಿಯಾಗಿತ್ತು. ಮುಂದಿನ ಸುದ್ದಿಯನ್ನ ನನ್ನ ಸಹೋದ್ಯೋಗಿ ನೀಡ್ತಾರೆ. ಓವರ್ ಟು ಯು.